ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಮಧ್ಯಪ್ರದೇಶ, ಛತ್ತೀಸ್ಗಢ ರಾಜ್ಯದಲ್ಲಿ ಹೆಸರು ಮಾಡಿದ ಕಡಕ್ನಾಥ್ ಈಗ ಕರ್ನಾಟಕದಲ್ಲಿಯೂ ಸದ್ದು ಮಾಡುತ್ತದೆ. ಅಷ್ಟಕ್ಕೂ ಕಡಕ್ನಾಥ್ ಅನ್ನೋದು ಯಾವುದೇ ವ್ಯಕ್ತಿಯ ಹೆಸರಾಗಲಿ ವಸ್ತುವಿನ ಹೆಸರಾಗಲಿ ಅಲ್ಲ. ಇದೊಂದು ದೇಶಿ ತಳಿಯ ಕೋಳಿಯ ಹೆಸರು. ಈ ಕೋಳಿಯ ಮಾಂಸದಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿರೋದ್ರಿಂದ ನಾವು ಇದರ ಬಣ್ಣ, ವಿಶಿಷ್ಟ ರುಚಿ ಹೆಚ್ಚು ಬೇಡಿಕೆಗೆ ಕಾರಣವಾಗಿದೆ. ನಾಟಿ ಕೋಳಿಯಂತೆ ಕಡಕ್ನಾಥ್ ಕೋಳಿಗೆ ಬಗೆ ಬಗೆಯ ಬಣ್ಣ ಇರುವುದಿಲ್ಲ. ಮೈಯೆಲ್ಲ ಕಪ್ಪು ಬಣ್ಣ ಇದ್ದು ಮಾಂಸಪ್ರಿಯರಿಗೆ ವಿಶಿಷ್ಟ ಆಕರ್ಷಣೆಯಾಗಿದೆ. ತುಸು ಗಿಡ್ಡವಾಗಿರುವ ಕಡಕ್ನಾಥ್ ಕೋಳಿಗಳು ನಿರಂತರವಾಗಿ ಮೊಟ್ಟೆ ಇಡುತ್ತವೆ. ಕಡಕ್ನಾಥ್ ಹೆಚ್ಚು ಲಾಭದಾಯಕವು. ಹೆಸರುವಾಸಿಯಾದ ಬ್ಲ್ಯಾಕ್ ಚಿಕನ್, ಆಯಾಮ್ ಸಿಮಾಲಿ ಅಂತ ಕೂಡ ಇದು ಪ್ರಚಲಿತ. ಕಡಕ್ನಾಥ್ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿಯಾಗ್ತಿರೋದಕ್ಕೆ ಆ ಕೋಳಿಯಲ್ಲಿರುವ ವಿಶೇಷತೆಗಳೇ ಕಾರಣ. ಅಷ್ಟಕ್ಕೂ ಈ ಕೋಳಿಯ ಮೇಲ್ಮೈ ಕಪ್ಪು, ಮೂಳೆ, ಕಣ್ಣು, ಮಾಂಸ, ನಾಲಿಗೆ ಎಲ್ಲವೂ ಸಹಿತ ಕಪ್ಪು. ಇನ್ನು ಕಡುಗಪ್ಪು. ಬರೀ ಮೈ ಬಣ್ಣ ಕಪ್ಪಗಿದ್ದ ಮಾತ್ರಕ್ಕೆ ಇದು ವಿಶೇಷವಾಗಿದೆ ಅಂತಂದುಕೊಂಡಿದ್ದೀರಾ? ಅದು ತಪ್ಪು. ಯಾಕಂದ್ರೆ ಕಡಕ್ನಾಥ್ ತುಂಬೆಲ್ಲ ಔಷಧೀಯ ಗುಣಗಳೇ ಹೆಚ್ಚು. ಈ ಕೋಳಿಗೆ ಹೈಪರ್ ಪಿಗ್ಮೆಂಟೇಷನ್, ಮೆಲಾನಿನ್ ಕಾರಣದಿಂದಲೇ ಕಪ್ಪು ಬಣ್ಣ ಬಂದಿದೆ. ಚೀನಾದಲ್ಲಿ ಬ್ಲ್ಯಾಕ್ ಚಿಕನ್ ಅಂತಾನೆ ಇದು ಫೇಮಸ್. ಸಾಮಾನ್ಯವಾಗಿ ನಾಟಿ ಕೋಳಿ ಹೆಚ್ಚು ರುಚಿಕರ ಅಂತಾರೆ. ಇದು ಅದಕ್ಕಿಂತಲೂ ಹೆಚ್ಚು ಟೇಸ್ಟಿಯಂತೆ. ರುಚಿಯಲ್ಲಷ್ಟೇ ಅಲ್ಲ, ಇದರ ಮಾಂಸದಲ್ಲಿ ಔಷಧೀಯ ಗುಣಗಳ ಸಾರವೇ ಅಡಗಿದೆ ಎನ್ನುತ್ತಾರೆ ತಜ್ಞರು. ಇತರೆ ಕೋಳಿಗಳನ್ನ ಕೊಬ್ಬು ಹೆಚ್ಚಾಗಿರುತ್ತದೆ, ಆದರೆ ಕಪ್ಪು ಕೋಳಿ ಫ್ಯಾಟ್ಲೆಸ್. ಇದನ್ನ ರೋಗಿಗಳು ಕೂಡ ಬಳಸಬಹುದು. ಇದರ ಮಾಂಸ ಪೌಷ್ಟಿಕಾಂಶಗಳು ಆಗರವಾಗಿದೆ. ಅಮೈನೋ ಆಸಿಡ್, ಕ್ಯಾಲ್ಸಿಯಂ, ಹಿಮೋಗ್ಲೋಬಿನ್ ಕೂಡ ಅಧಿಕವಾಗಿರುತ್ತದೆ. ಕಡಕ್ನಾಥ್ ಕೋಳಿಗೆ ಅಪಾರ ಬೇಡಿಕೆ ಇದ್ದು ವಿದೇಶಗಳಿಗೆ ಹೆಚ್ಚು ರಫ್ತಾಗುತ್ತಿದೆ. ಈ ಕಾರಣಕ್ಕೆ ಕಡಕ್ನಾಥ್ ಕೋಳಿಗೆ ಫುಲ್ ಡಿಮ್ಯಾಂಡ್. ಇದು ಕಪ್ಪು ಬಣ್ಣದಾಗಿರುವ ಕಾರಣ ನಮ್ಮ ದೇಶದ ಸಾಕಷ್ಟು ಜನ ಈ ಕಡಕ್ನಾಥ್ ಕೋಳಿ ಮಾಂಸ ತಿನ್ನಲು ಹಿಂಜರಿಯುತ್ತಿದ್ದ ಕಾಲವೊಂದಿತ್ತು. ಈಗ ಅದರ ಮಾಂಸದ ರುಚಿ ಹತ್ತಿದ ಮೇಲೆ ಬದಲಾಗುತ್ತಿದ್ದಾರೆ. ಕಡಕ್ನಾಥ್ ಕೋಳಿಗಳ ಬೇಡಿಕೆ ಅರಿತಿರುವ ಜನ ಇದರ ಸಾಕಾಣಿಕೆಗೆ ಇತ್ತೀಚೆಗೆ ಹೆಚ್ಚು ಉತ್ಸುಕತೆ ತೋರುತ್ತಿದ್ದಾರೆ. ಕೃಷಿಕರು ಈ ಕೋಳಿಗಳ ಸಾಕಾಣಿಕೆ ಮಾಡಬಹುದು, ಆದರೆ ಸ್ಥಳೀಯ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತವೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿ ಕಡಕ್ನಾಥ್ ಕೋಳಿ ಸಾಕಾಣಿಕೆಗೆ ಮುಂದಾಗಬೇಕು. ಕಡಕ್ನಾಥ್ ಕೋಳಿ ಸಾಕಾಣಿಕೆಗೆ ಫಾರಂ ಕೋಳಿ ಸಾಕಾಣಿಕೆಗೆ ಬೇಕಾದಷ್ಟು ಹಣದ ಅಗತ್ಯವಿಲ್ಲ. ಇಲ್ಲಿ ಸಾಕಾಣಿಕೆ ಖರ್ಚು ಕಡಿಮೆ ಇರುವುದರಿಂದ ಹೆಚ್ಚು ಲಾಭದಾಯಕ. 1 ಕೆಜಿಗೆ ಮಾರುಕಟ್ಟೆಯಲ್ಲಿ ಪ್ರಸ್ತುತ 700 ರಿಂದ 800 ರೂಪಾಯಿ ದರವಿದೆ. ಇನ್ನು ಪ್ರತಿ ಮೊಟ್ಟೆ 40 ರಿಂದ 50 ರೂಪಾಯಿಗೆ ಮಾರಾಟವಾಗುತ್ತಿದೆ. ಸಾಮಾನ್ಯವಾಗಿ 5 ತಿಂಗಳಿಗೆ ಒಂದು ಕೋಳಿ 1.5 ಕೆಜಿವರೆಗೂ ತೂಗುತ್ತದೆ. ಈ ಕೋಳಿ ಸಾಕಾಣಿಕೆ ರೈತರಿಗೆ ಲಕ್ಷ ಆದಾಯ ಕೊಡುತ್ತದೆ. ಈ ಬಗ್ಗೆ ಮಾಹಿತಿ ಪಡೆದು ಸಾಕುವುದು ಒಂದೊಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು. ಇದಾಗಿತ್ತು ಇವರಿಗಿನ ಕೃಷಿ ಮಾಹಿತಿ. ನೋಡ್ತಾ ಇರಿ ಅಶ್ವಕೃಷಿ ಚಾನಲ್. ಧನ್ಯವಾದಗಳು.